ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನೋಡಿ ಸ್ನೇಹಿತರೆ, ಏನು KSRTCನಲ್ಲಿ 545 ಪೋಸ್ಟ್ಗಳೇನು ಕಡಿತಗೊಂಡಿದ್ದೀವಲ್ಲ, ಡಿಕಮ್ಸಿ ಪೋಸ್ಟ್ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಜನ ಕೇಳ್ತಿದ್ರಿ, ಸರ್ ಏನಾಯಿತು, ಆಗುತ್ತಾ ಇಲ್ವಾ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡಿ, ಏನು 545 ಪೋಸ್ಟ್ಗಳೇನು ಕಡಿತಗೊಂಡಿದ್ದಾವೆ KSRTCನಲ್ಲಿ ಡಿಕಮ್ಸಿ ಪೋಸ್ಟ್ಗಳು, ಅದಕ್ಕೆ ಸಂಬಂಧಪಟ್ಟಂತೆಯೇ ಅಭ್ಯರ್ಥಿಗಳು ಕೂಡ ಹೋರಾಟ ಮಾಡ್ತಿದ್ದಾರೆ. ಹೋರಾಟದ ಮುಂದಾಳತ್ವ ವಹಿಸಿಕೊಟ್ಟಿರುವಂಥ ಮತ್ತು ನವೀನ್ ಅವರು ಮತ್ತು ಚೇತನ್ ಅವರು ಏನಿದಾರಲ್ಲ, ಅವರು ನಾಳೆ ಅಂದರೆ ಇವತ್ತು 25ನೇ ತಾರೀಕು, ನಾಳೆ 26ನೇ ತಾರೀಕು ಬೆಳಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆಯೇ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಭೇಟಿಯಾಗೋಕ್ಕೆ ಕೋರಮಂಗಲ ಆಫೀಸ್ಗೆ ಎಲ್ಲ ಅಭ್ಯರ್ಥಿಗಳು ಹೋಗ್ತಾ ಇದ್ದಾರೆ, ಸರಿನಾ? ಸೊ ಇವಾಗಲೇ ನಾನು ಕೂಡ ಕನ್ಫರ್ಮ್ ಮಾಡಿಕೊಂಡೆ, ರಾಮಲಿಂಗಾರೆಡ್ಡಿ ಸಾಹೇಬರು ಸಿಗ್ತಾರೆ ನಾಳೆ ಅಂತಲೇ ನನಗೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆ ಅಭ್ಯರ್ಥಿಗಳು, ಯಾಕಂತಂದರೆ ಗ್ರೂಪಲ್ಲಿ ಇಲ್ಲದೇ ಇರುವಂಥ ಅಭ್ಯರ್ಥಿಗಳಿಗೂ ಕೂಡ ಮಾಹಿತಿನ ಗೊತ್ತಾಗಲಿ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನೀವು ಯಾರಾದರೂ ಹತ್ತಿರದವ್ರು ಬರುವಂಥವ್ರು ಇದ್ದಿದ್ರೆ ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಕೋರಮಂಗಲದ ಸಾರಿಗೆ ಸಚಿವರ ಆಫೀಸ್ಗೆ ಬರಬೇಕಾಗುತ್ತೆ, ಸರಿನಾ? ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಹೋರಾಟದ ಮುಂದಾಳತ್ವವನ್ನು ತೊಗೊಂಡಿದ್ದಾರೆ, ನವೀನ್ ಅವರು ಮತ್ತು ಚೇತನ್ ಅವರು, ಅವ್ರ ಕಾಂಟ್ಯಾಕ್ಟ್ ನಂಬರು ಕೂಡ ಹಾಕಿರ್ತೀನಿ ನಾನು ಕೆಳಗಡೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬರ್ಬೋದು, ಸರಿನಾ? ಸೊ ಮತ್ತು ಇವಾಗ ಏನೇನಾಯಿತು ಸರ್ ಇಲ್ಲಿವರೆಗೂ ಬೆಳವಣಿಗೆ ಅಂತ ನೋಡೋದಾದರೆ, ನೋಡಿ, ನಾವೇನು ಹೋರಾಟ ಮಾಡಿದ್ವಲ್ಲ, ಹೋರಾಟ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ KSRTC ಹೆಡ್ ಆಫೀಸ್ನವರು ಕೂಡ ನಮ್ಮ ಹೋರಾಟನ ಮನಗಂಡು ಅವರು FDಗೆ ಒಂದು ಲೆಟರ್ನ ಬರೆದಿದ್ದಾರೆ. 545 ಪೋಸ್ಟು ನಮಗೆ ಅವಶ್ಯಕತೆ ಇದೆ, ಯಾಕಂತಂದರೆ ಈಗ KRTCನಲ್ಲೂ ಕೂಡ 1000 ಪೋಸ್ಟ್ ತೊಗೊಂಡ್ಮೇಲೆ ಇಲ್ಲಿಂದ ಸುಮಾರು ಜನ ಬಿಟ್ಟು ಹೋಗಿರೋದ್ರಿಂದ ಶಾರ್ಟೇಜ್ ತುಂಬ ಆಗಿರೋದ್ರಿಂದ ಅವರು ಕೂಡ 545 ಪೋಸ್ಟನ್ನು ಇದೇ ಅಭ್ಯರ್ಥಿಗಳಿಗೆ, ಏನು ಇವಾಗ ಎಕ್ಸಾಮ್ ನಡೆಸಿರುವಂಥ ಅಭ್ಯರ್ಥಿಗಳಿಗೆ ನಾವು ತುಂಬ್ಕೋತೀವಿ ಅಂತ ಅವರು ಕೂಡ FDಗೆ ಬರೆದಿದ್ದಾರೆ. FDಗೆ ಬರೆದಿರುವಂಥದ್ದು ಕೂಡ ಫೈಲ್ ಮೂವ್ಮೆಂಟ್ ಹಾಕ್ಕೊಂತ ಇವಾಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹತ್ರನೂ ಕೂಡ ಹೋಗಿದೆ ಫೈಲು, ಬಟ್ ಅಲ್ಲಿಂದ ಇವಾಗ ಮುಂದಕ್ಕೆ ಪಾಸ್ ಆಗ್ತಿಲ್ಲ. ಸೊ ಮುಂದಕ್ಕೆ ಪಾಸ್ ಆಗಬೇಕು ಅಂತಂದರೆ ರಾಮಲಿಂಗಾರೆಡ್ಡಿ ಸಾಹೇಬರು ಅಲ್ಲಿ ಯಾರು CM ಸಿದ್ದರಾಮಯ್ಯ ಅವ್ರ ಮೇಲೆ ಒತ್ತಡ ತಂದು ಅದನ್ನೊಂಚೂರು ಪಾಸ್ ಮಾಡಿದ್ರು ಅಂದರೆ ಈ 545 ಪೋಸ್ಟು 100% ಆಗುತ್ತೆ. ಆಲ್ಮೋಸ್ಟ್ ಇದು ನನ್ನ ಪ್ರಕಾರ ಒಂದು 80 to 90% ಪಾಸಿಟಿವ್ ಇದೆ ಆಗುವಂಥ ಒಂದು ಚಾನ್ಸಸ್ಸು ನಮಗೂ ಕೂಡ ಕಾಣಿಸ್ತಾ ಇದೆ. ಯಾಕಂತಂದರೆ ಲಾಸ್ಟ್ ಟೈಮು ಸಾರಿಗೆ ಸಚಿವರನ್ನ ಭೇಟಿಯಾದಾಗ ಹೋರಾಟಗಾರರು ಅಲ್ಲೂ ಕೂಡ ಅವರು ಒಳ್ಳೆ ಭರವಸೆಯನ್ನೇ ಕೊಟ್ಟಿದ್ದಾರೆ ಸಾರಿಗೆ ಸಚಿವರು, ಇಲ್ಲ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಇದಕ್ಕೆ ಮಾಡಿಸ್ಕೊಡ್ತೀನಿ ಅನ್ನೋವಂಥ ಮಾತನ್ನು ಹೇಳಿದ್ದಾರೆ. ಆಮೇಲೆ ಅದೇ ಪ್ಲೇಸಿಂದನೇ MD ಅವರಿಗೆ ಫೋನ್ ಮಾಡಿ, KSRTC MD ಅಕ್ರಮ್ ಪಾಷಾ ಅವ್ರಿಗೆ ಫೋನ್ ಮಾಡಿ, ಇಲ್ಲ ಇದನ್ನು ಆದಷ್ಟು ಬೇಗ ಇದನ್ನು ಮಾಡುವಂಗೆ ಮಾಡಿರಿ ಅಂತ ಅವ್ರಿಗೂ ಕೂಡ ಹೇಳಿದ್ದಾರೆ. ಅಂದರೆ ಆಲ್ರೆಡಿ ಒಂದು ಲೆಟ್ರ್ ಬರೆದಿದ್ರಲ್ವ KSRTCನವರು, ಅದ್ರ ಜೊತೆಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಒಂದು ಲೆಟ್ರೇಟಲ್ಲೇ ನೀವು ಇನ್ನೊಂದು ಸತಿ ಲೆಟ್ರನ್ನು FDಗೆ ಬರೀರಿ, ನಾನು ಅಲ್ಲಿಂದ ಪಾಸ್ ಮಾಡಿಕೊಡ್ತೀನಿ ಅಂತ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಇದಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ನಾವು ಸುಮ್ಮನೆ ಇದ್ದರೆ ಆಗಲ್ಲ ಸ್ನೇಹಿತರೆ, ನಾವು ನಿರಂತರವಾಗಿ ಇದಕ್ಕೆ ಪ್ರಯತ್ನ ಮಾಡಲೇಬೇಕಾಗುತ್ತೆ. ಯಾಕಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇರೋದು ಬಂದ್ಬಿಟ್ಟು ಇದು ಸಿದ್ದರಾಮಯ್ಯ ಅವ್ರ ಕೈಯಲ್ಲಿರೋದು, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಕೈಯಲ್ಲಿರೋದು. ಸೊ ಏನಾದರೂ ಬೈ ಚಾನ್ಸ್ ಅಲ್ಲಿಂದ ರಿಜೆಕ್ಟ್ ಆಯಿತು ಅಂತಂದರೆ ಮತ್ತೆ ಕಷ್ಟ ಆಗುತ್ತೆ, ಮತ್ತೆ ನಾವು ಹೋರಾಟ ಮಾಡಬೇಕು, ಮತ್ತೆ ಇನ್ನೊಂದು ಸತಿ KSRTC ಹೆಡ್ ಆಫೀಸ್ನವರು ಮತ್ತೆ FDಗೆ ಲೆಟರ್ ಬರೀಬೇಕು. ಸೊ ಇದು ತುಂಬ ಮತ್ತೆ ಲೆಂತಿ ಪ್ರೊಸೆಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇವಾಗ ಏನು ಹೋಗಿದೆಯಲ್ವ ಅಲ್ಲಿ ಫೈಲು FDವರೆಗೂ, ಅಲ್ಲಿಂದ ಅದು ರಿಜೆಕ್ಟ್ ಆಗಿ ಬರದೇನೆ ಅಲ್ಲಿಂದ ಅದು ಪಾಸ್ ಆಗಿ ಬರುವಂಗೆ ನಾವು ಎಲ್ಲ ಒಂದು ಸಚಿವರ ಮೇಲೆ ಮತ್ತು ಎಲ್ಲ ಒಂದು ಅಧಿಕಾರಿಗಳ ಮೇಲೆ ಕೂಡ ಸ್ವಲ್ಪ ಒತ್ತಡನ ತರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವಾಗ ಅಭ್ಯರ್ಥಿಗಳು ಕೂಡ ಹೋರಾಟನ ಮಾಡ್ತಿದ್ದಾರೆ. ಅದರ ಮುಂದಾಳತ್ವ ತೊಗೊಂಡಿರುವಂಥ ನವೀನ್ ಅವರು ಕೂಡ ಮೊದಲೇ ಒಂದು ಗ್ರೂಪ್ ಇತ್ತಲ್ವ, ಸ್ವಲ್ಪ ಗ್ರೂಪಲ್ಲಿ ಯಾರು ಬೇಡದಿರೋರು ಬಂದು ಸೇರ್ಕೊಂಡಿದ್ರು ಅಂತ ಗ್ರೂಪನ್ನು ಕಂಪ್ಲೀಟಾಗಿ ಡೆಮಾಲಿಷ್ ಮಾಡಿಬಿಟ್ಟು ಹೊಸ ಗ್ರೂಪನ್ನು ಮಾಡಿದ್ದಾರೆ. ಆ ಗ್ರೂಪಲ್ಲಿ ನೀವೇನಾದರೂ ಇನ್ನೂ ಜಾಯಿನ್ ಆಗಿಲ್ಲ ಅಂತಂದರೆ ನಾನು ಅವ್ರ ನಂಬರ್ ಕೊಟ್ಟಿರ್ತೀನಿ ಕೆಳಗಡೆಗೆ, ಸೊ ನೀವು ಡೈರೆಕ್ಟಾಗಿ ಫೋನ್ ಮಾಡಿಕೊಂಡು ಗ್ರೂಪ್ಗೂ ಕೂಡ ಜಾಯಿನ್ ಆಗ್ಬೋದು. ಪ್ರತಿಯೊಂದು ಅಪ್ಡೇಟು ಕೂಡ ಗ್ರೂಪಲ್ಲಿ ಕೊಡ್ತಾ ಇರ್ತಾರೆ, ಸರಿನಾ? ಆಮೇಲೆ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇನ್ನೂ ಏನಾದರೂ ನಿಮಗೆ ಅಪ್ಡೇಟ್ಗಳು ಬೇಕು ಅಂತಂದರೆ ಖಂಡಿತ ನೀವು ನವೀನು ಮತ್ತು ಚೇತನ್ ಅವ್ರನ್ನ ಕೇಳ್ಬೋದು. ಯಾಕೆ ಸರ್ ನಿಮಗೆ ಗೊತ್ತಿಲ್ವಾ ಹೋರಾಟ ಏನೇನು ಆಗ್ತಿದೆ ಇಲ್ಲಿವರೆಗೂ ಅಂತ ಕೇಳ್ಬೋದು. ಸದ್ಯಕ್ಕೆ ನನಗೆ ಕೆಲವೊಂದು ಸಮಸ್ಯೆಗಳ ಎದುರಾಗಿರೋದ್ರಿಂದ ಸ್ವಲ್ಪ ನಾನು ಹಿಂದೆ ಸರಿದಿದ್ದೀನಿ. ಹಾಗಾಗಿ ನಿಮ್ಗೆ ಏನೇ ಅಪ್ಡೇಟ್ ಬೇಕು ಅಂತಂದರೆ, ಹಂಗಂತ ನಾನು ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳ್ತಲ್ಲ, ಖಂಡಿತವಾಗ್ಲೂ ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲ ಇದ್ದೇ ಇದೆ.
ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾನು ಬೆಂಬಲ ಕೊಟ್ಕೊತ ಬಂದೀನಿ. ಮುಂದೆನೂ ಕೂಡ ನನ್ನ ಬೆಂಬಲ ಖಂಡಿತ ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ. ಬಟ್ ಏನು ಇವಾಗ ಮೇನು ಮುಂದಾಳತ್ವ ತೊಗೊಂಡಿದ್ದಾರಲ್ಲ ನವೀನ್ ಅವರು, ಸೊ ಅವರಿಗೆ ನಾವು ಗೈಡ್ ಮಾಡುವಂಥ ಕೆಲಸನ ಮಾಡ್ತಿದ್ದೀವಿ. ಅವರು ಪ್ರೊಸೆಸ್ಸು ಕೂಡ ಮಾಡ್ತಾ ಇದ್ದಾರೆ, ಸರಿನಾ. ಇನ್ನೂ ಹೆಚ್ಚಿನ ಮಾಹಿತಿಗಳು ಪ್ರತಿಯೊಂದು ಅವರು ಗ್ರೌಂಡ್ ಮಟ್ಟದಲ್ಲಿ ಅವರು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಪ್ರತಿಯೊಂದು ಮಾಹಿತಿನೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ನಿಮ್ಗೇನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳಿದ್ರೂ ಕೂಡ ನೀವು ಅವ್ರನ್ನ ಕೇಳ್ಕೊಬೋದು, ಸರಿನಾ. ಬಟ್ ನಾಳೆ ಏನು ಅಭ್ಯರ್ಥಿಗಳು ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಬರಬೇಕು. ಯಾಕಂದರೆ ಲಾಸ್ಟ್ ಟೈಮು ಕೂಡ ಅವರು ಕರೆ ಕೊಟ್ಟಾಗ ಬರೀ 50 ರಿಂದ 60 ಜನ ಬಂದಿದ್ದರು ಅಂತ ಹೇಳ್ತಿದ್ರು. ಖಂಡಿತವಾಗ್ಲೂ ಅಷ್ಟು ಜನ ಆದರೆ ಆಗಲ್ಲ. ಕಮ್ಮಿ ಅಂದರೂ ಒಂದು 200-300 ಜನ ಅಂತೂ ನೀವು ಸೇರಲೇಬೇಕಾಗುತ್ತೆ. ಸ್ವಲ್ಪ ಜನಬೆಂಬಲ ಹೆಚ್ಚಿಗೆ ಇದ್ದಾಗಲೇ ಅವ್ರಿಗೂ ಕೂಡ ಸಚಿವರಿಗೂ ಕೂಡ ಅರ್ಥ ಆಗುತ್ತೆ, ಹೌದು ಇದರಿಂದ ಸುಮಾರು ಜನ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ ಅಂತ, ಸರಿನಾ. ಸೊ ನೀವು 50 ಜನ 60 ಜನ ಹೋದರೆ ಇಷ್ಟೇ ಜನಕ್ಕೆ ಮೋಸ್ಟ್ಲಿ ಇವ್ರದ್ದು ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತ ಇಷ್ಟು ಜನ ಮಾತ್ರ ಬರ್ತಾ ಇದ್ದಾರೆ ಅಂತ ಅನ್ಕೋಬಾರ್ದು. 545 ಪೋಸ್ಟ್ಗಳು ಕಡಿತ ಆಗಿದ್ದಾವೆ ಅಂತಂದರೆ ಬೆಂಬಲ ನನ್ನ ಪ್ರಕಾರ 1000-2000 ಇರಬೇಕು. ಬಟ್ ಇಲ್ಲಿ ಹೋಗ್ತಿರುವಂಥ ಅಭ್ಯರ್ಥಿಗಳು 50-60 ಜನ ಯಾರು ಮೇನು ಮುಂದಾಳತ್ವ ತೊಗೊಂಡಿರುವಂಥವ್ರು ಮಾತ್ರ ಓಡಾಡ್ತಿರೋದು. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ನೀವು ಬೆಂಬಲನ ಸೂಚಿಸಬೇಕು ಅಂತ ನಾನು ಕೂಡ ನಿಮ್ಮೆಲ್ಲರಿಗೂ ಕೂಡ ಕಳಕಳಿಯವಾಗಿ ಮನವಿ ಮಾಡ್ತಾ ಇದ್ದೀನಿ. ಆಮೇಲೆ ಈ ಹೋರಾಟ ಏನಿದೆಯಲ್ಲ, ಇದು KSRTC 545 ಏನು ಕಡಿತಗೊಂಡಿದ್ದಾವಲ್ಲ ಡಿಕಮ್ಸಿ ಪೋಸ್ಟ್ಗಳು, ಅದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಮತ್ತು ಹಳೇದೇನಿದೆಯಲ್ಲ 1200 ಪೋಸ್ಟ್ ಏನು ಡ್ರೈವರ್ ಪೋಸ್ಟ್ ಇದೆಯಲ್ಲ, ಆ ಡ್ರೈವರ್ ಪೋಸ್ಟನ್ನು ಈ ಹೋರಾಟದಿಂದ ಕೈ ಬಿಡಲಾಗಿದೆ. ಯಾಕಂತಂದರೆ ಡಿಗೆ ಅಪ್ಲಿಕೇಶನ್ ಹಾಕಿರುವಂಥ 27,000 ಜನರಲ್ಲಿ ಬೆಂಬಲ ಕೊಡ್ತಾ ಇರೋದೇ ಬರೀ 5 ರಿಂದ 6 ಜನ ಅಷ್ಟೇ. ಅದರಲ್ಲಿ ನನ್ನನ್ನು ಸೇರ್ಕೊಂಡು ಹೇಳ್ತಾ ಇರೋದು 5 ರಿಂದ 6 ಜನ ಮಾತ್ರ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮಿಕ್ಕಿರುವಂಥ ಅಭ್ಯರ್ಥಿಗಳು ಯಾರೂ ಕೂಡ ಬೆಂಬಲ ಕೊಡದೇ ಇರೋದ್ರಿಂದ ಮತ್ತು ಅದು ಒಟ್ಟಿಗೆ ತೊಗೊಂಡು ಹೋಗ್ತಾ ಇರೋದ್ರಿಂದ ಎರಡೂ ಕೆಲಸ ಆಗ್ತಾ ಇಲ್ಲ. ಏನು 545 ಪೋಸ್ಟು ಮತ್ತು 1200 ಪೋಸ್ಟು ಡ್ರೈವರ್ ಪೋಸ್ಟು ಎರಡೂ ಒಟ್ಟಿಗೆ ತೊಗೊಂಡು ಪ್ರೊಸೆಸ್ ಮಾಡ್ತಾ ಇರೋದ್ರಿಂದ ಅದು ಎಲ್ಲೋ ಒಂದು ಸ್ವಲ್ಪ ಡಿಲೇ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ನಾವು ತ್ವರಿತವಾಗಿ ಈಗ ಏನು ಡಿಕಮ್ಸಿ ಪೋಸ್ಟ್ ಏನು ಕಡಿತ ಆಗಿದೆ 545 ಅದಕ್ಕೆ ನಾವು ಈಗ ಇಮಿಡಿಯೇಟಾಗಿ ನ್ಯಾಯ ಕೊಡಿಸ್ಬೇಕಾಗಿದೆ. ಹಾಗಾಗಿ ಹೋರಾಟದಿಂದ 1200 ಡ್ರೈವರ್ ಪೋಸ್ಟನ್ನು ಕೈ ಬಿಡಲಾಗಿದೆ. ಬರೀ ಡಿಕಮ್ಸಿಗೆ ಮಾತ್ರ ಇದು ನಡೀತಾ ಇರುವಂಥದ್ದು. ಹಾಗಾಗಿ ನೀವು ಡಿಗ್ ಅಪ್ಲಿಕೇಶನ್ ಹಾಕಿರೋರು ಬೆಂಬಲ ಕೊಡಬಾರ್ದ ಸರ್ ಅಂತಂದರೆ ಖಂಡಿತ ನೀವು ಕೂಡ ಬೆಂಬಲ ಕೊಡಿ. ಯಾಕಂತಂದರೆ ಈಗ ಅವ್ರದ್ದು ಆಯಿತು ಅಂತಂದರೆ ನೆಕ್ಸ್ಟ್ ಅವರು ಕೂಡ ನಮ್ಮ ಏನಾದರೂ ಹೋರಾಟ ಸ್ಟಾರ್ಟ್ ಮಾಡಿದ್ವಿ 1200 ಪೋಸ್ಟು ಡ್ರೈವರ್ ಪೋಸ್ಟ್ ದಿನ ಹೋರಾಟ ಸ್ಟಾರ್ಟ್ ಮಾಡಿದಾಗ ಅವರು ಕೂಡ ನಮಗೆ ಬೆಂಬಲ ಕೊಡ್ತೀವಿ ಅಂತಲೇ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರು ನೀವು ಡಿಗೆ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಕೂಡ ಬೆಂಬಲ ಕೊಡಿ. ಒಂದು ವೇಳೆ ನಿಮ್ಮ ಸಂಖ್ಯೆ ಜಾಸ್ತಿ ಆಯಿತು, ಬೆಂಬಲ ಜಾಸ್ತಿ ಜನ ಬಂದರು ಡ್ರೈವರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿರೋರು ಅಂತಂದರೆ ಖಂಡಿತವಾಗ್ಲೂ ನೀವು ಎಲ್ಲ ಒಂದು ಗ್ರೂಪ್ ಕಟ್ಕೊಂಡು ಬರೀ ಡ್ರೈವರ್ ಪೋಸ್ಟ್ಗೆ ಬೇಕಾದ್ರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಹೋರಾಟನ ಮಾಡ್ಬೋದು, ಸರಿನಾ. ಸೊ ಇಷ್ಟಿದೆ ಸ್ನೇಹಿತರೆ ಮಾಹಿತಿ. ಮತ್ತು ಇನ್ನೂ KSRTC ಮತ್ತು ಸಾರಿಗೆ ಇಲಾಖೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳು ನೋಡೋದಾದರೆ, ಸೊ ನೋಡಿ ನಿನ್ನೆ ಸಿದ್ದರಾಮಯ್ಯನವರು ಏನು ಧಾರವಾಡದಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರಲ್ಲ, ಸೊ ಆ ಪ್ರತಿಭಟನೆಗೆ ಮಣಿದಿರುವಂಥ ಸಿದ್ದರಾಮಯ್ಯ ಸರ್ಕಾರ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮುಂಚೆ ಏನು 3 ವರ್ಷಗಳ ಕಾಲ ಸಡಿಲಿಕೆಯನ್ನು ಕೊಟ್ಟಿದ್ದರು, ವಯಸ್ಸು ಸಡಿಲಿಕೆ, ಅದನ್ನು ಹೆಚ್ಚಿಗೆ ಮಾಡಿ 5 ವರ್ಷಗಳ ಒಂದು ವಯಸ್ಸು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ, ಸರಿನಾ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಸಾರಿಗೆ ಇಲಾಖೆಯಲ್ಲಿ KSRTC ಮತ್ತು NWKRTC, KKRTC, BMTC ಈ ಒಂದು 4 ನಿಗಮಗಳಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ಮತ್ತೆ ಹೊಸ ಕಾಲ್ಫಾರ್ ಆಯಿತು ಅಂತಂದರೆ ನಿಮ್ಮ ಕ್ಯಾಟಗರಿಗಳ ಮೇಲೆ ನಿಮಗೆ 5 ವರ್ಷಗಳ ಕಾಲ ನಿಮಗೆ ವಯಸ್ಸು ಸಡಿಲಿಕೆ ಅನ್ನೋದನ್ನು ಸಿಗುತ್ತೆ. ನೀವು ಯಾರು ಮತ್ತೆ ವಂಚಿತರಾಗಿದ್ದೀರಾ ಮತ್ತೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಸಿಗುತ್ತೆ, ಸರಿನಾ. ಹಾಗಂತ ಇದು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಯಾವಾಗ ಅವರು ನಿಗಮದಲ್ಲಿ ನಮ್ಮ ಸಾರಿಗೆ ನಿಗಮದಲ್ಲಿ ಏನು 4 ಸಂಸ್ಥೆಗಳಿದಾವಲ್ಲ, ಈ ನಿಗಮದಲ್ಲಿ ಯಾವಾಗಲೇ ಇನ್ನು 5 ವರ್ಷ ಆದಮೇಲೆ ಅಂದರೆ ಏನು 2027 ಕೂಡ ಏನು ಕಾಂಗ್ರೆಸ್ ಸರ್ಕಾರ ಇರುತ್ತಲ್ವ, ಈ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಕೂಡ ಅವ್ರು ಏನಾದರೂ ಕಾಲ್ಫಾರ್ ಮಾಡಿದ್ರು ಅಂತಂದರೆ ನಿಮಗೆ 5 ವರ್ಷಗಳವರೆಗೂ ಕೂಡ ವಯಸ್ಸು ಸಡಿಲಿಕೆ ಸಿಗುತ್ತೆ. ನೀವು ಮತ್ತೆ ಅಪ್ಲಿಕೇಶನನ್ನು ಹಾಕ್ಬೋದು. ಹೆಚ್ಚಿನ ಜನ ಕೇಳ್ತಿದ್ರು ಸರ್ ಹೊಸ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ. ಸೊ ನೋಡಿ ಸ್ನೇಹಿತರೆ, ಹೊಸ ನೋಟಿಫಿಕೇಷನ್ನು ನನಗೆ ಗೊತ್ತಿರೋಂಗೆ ಸದ್ಯಕ್ಕಂತೂ ಆಗಲ್ಲ. ಆಗೋ ಲಕ್ಷಣಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಸೊ ನನ್ನ ಪ್ರಕಾರ ಇವಾಗೇನು ಕಾಂಗ್ರೆಸ್ ಸರ್ಕಾರ ಮುಗಿಯುವಂಥ ಹಂತಕ್ಕೆ ಬರುತ್ತೆ, ನೆಕ್ಸ್ಟು ಮುಂದಿನ ಏನೋ ಒಂದು ವಿಧಾನಸಭಾ ಎಲೆಕ್ಷನ್ ಬರ್ತಾವಲ್ವ, ಆವಾಗ ಇವರು ಕಾಲ್ಫಾರ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಎಲ್ಲರೂ ಕೂಡ ರಾಜಕೀಯವಾಗಿಯೇ ಥಿಂಕ್ ಮಾಡ್ತಾರೆ. ಈ ರಾಜಕಾರಣಿಗಳು ತಮ್ಮ ಒಂದು ಅವಧಿ ಮುಗಿಬೇಕಾದ್ರೇ ಕಾಲ್ಫಾರ್ ಮಾಡ್ತಾರೆ. ಕಾಲ್ಫಾರ್ ಮಾಡಿಬಿಟ್ಟು ಇಲ್ಲ ನಾವು ಎಲ್ಲ ಹುದ್ದೆಗಳಿಗೆ ನಾವು ಕಾಲ್ಫಾರ್ ಮಾಡಿನೇ ನಾವು ಇದು ಮಾಡಿದ್ದೀವಿ ಅಂತ ಮುಂದೆ ಚುನಾವಣೆಗೆ ಹೋಗ್ತಾರೆ.
ಸೊ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲೆಲ್ಲ ಯೋಚನೆಗಳು ಮಾಡ್ತಾ ಇರೋದ್ರಿಂದ ಸೊ ಯಾವುದು ಕೂಡ ನಾವು ಇವಾಗ ಈ ಒಂದು ಸಾರಿಗೆ ನಿಗಮಗಳಲ್ಲಿ ಹೊಸ ಕಾಲ್ಫರ್ ಆಗುತ್ತೆ ಅನ್ನೋದನ್ನು ನಾವು ಈಗ ಅದನ್ನು ಆಸೆಯನ್ನು ಇಟ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಏನು ಇವಾಗ 2027ರವರೆಗೂ ಏನು ಎಂಡಿಂಗಲ್ಲಿ ಅಂದರೆ 2027 ಎಂಡಿಂಗ್ವರೆಗೂ ಈ ಏನು ಕಾಂಗ್ರೆಸ್ ಸರ್ಕಾರ ಇರುತ್ತಲ್ವ ಅಲ್ಲಿವರೆಗೂ ಯಾವುದೇ ಕೂಡ ಸಾರಿಗೆ ನಿಗಮಗಳಲ್ಲಿ ಹೊಸ ನೇಮಕಾತಿ ಆಗುವುದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಸರಿನಾ? ಇಷ್ಟು ಅಪ್ಡೇಟ್ ಇದೆ ಸ್ನೇಹಿತರೆ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತೆ. ಹೋರಾಟಗಾರರಾಗಿರುವಂಥ ನವೀನು ಮತ್ತು ಚೇತನ್ ಅವ್ರ ನಂಬರು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ 545 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ ಬೇಕು ಅಂದರೆ ನೀವು ಅವ್ರ ಕಡೆಯಿಂದ ತಿಳ್ಕೊಬೋದು. ಸರಿನಾ? ಮತ್ತೇನಾದರೂ ಮಾಹಿತಿ ಇದ್ದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.